ಗ್ಲಾಸ್, ಮೈ ತುಂಬ ಆಭರಣ, ಕೈಯಲ್ಲೊಂದು ಸೂಟ್ ಕೇಸ್, ಅದರಲ್ಲಿ ಕಂತೆ ಕಂತೆ ಹಣ. ಇದು ಭಾಗ್ಯ ಹೊಸ ಲುಕ್. ಭಾಗ್ಯ ಕೈಗೆ ದುಡ್ಡು ಬರ್ತಿದ್ದಂತೆ ತಾಂಡವ್ ಕೂಡ ಪ್ರತ್ಯಕ್ಷ ಆಗಿದ್ದಾನೆ. ಭಾಗ್ಯ ಬಳಿ ಹಣವನ್ನ ಬೇಡಿದ್ದಾನೆ. ಹಾಗಾದ್ರೆ ಭಾಗ್ಯ ಏಕಾಏಕಿ ಕೋಟ್ಯಾಧಿಪತಿ ಆಗಿದ್ದು ಹೇಗೆ? ತಾಂಡವ್ಗೆ ಶ್ರೇಷ್ಠಗಿಂತ ಭಾಗ್ಯನೇ ಬೆಸ್ಟ್ ಅನ್ನಿಸಿತಾ? ಭಾಗ್ಯ ಮುಂದೇನು ಮಾಡ್ತಾಳೆ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಹೊಸ ತಿರುವು ಪಡ್ಕೊಂಡಿದೆ. ತಾಂಡವ್ ಶ್ರೇಷ್ಠ ಜೊತೆ ಸೇರ್ಕೊಂಡು ಭಾಗ್ಯ ವಿರುದ್ಧ ಏನು ಕುತಂತ್ರ ಮಾಡಿದ್ರು ಗೆಲ್ಲೋದು ಭಾಗ್ಯನೇ. 5 ತಿಂಗಳಿನಿಂದ ತಾಂಡವ್ ಮನೆ EMI ಕಟ್ಟದೆ ಆಟ ಆಡಿಸಿದ್ರು ಭಾಗ್ಯ ಒಂದೇ ಒಂದು ದಿನದಲ್ಲಿ ಸಾಲ ತೀರಿಸಿದ್ಲು. ಇದನ್ನ ತಾಂಡವ್ಗೆ ಸಹಿಸೋದಕ್ಕೆ ಆಗ್ತಿಲ್ಲ. ಭಾಗ್ಯ ಇಷ್ಟು ಬೇಗ ಹೇಗೆ ಸಾಲ ತೀರಿಸಿದ್ಲು ಅಂತ ಆತನಿಗೆ ಕಾಡ್ತಿದೆ. ಆದ್ರೆ ಭಾಗ್ಯ ಹಾಗೂ ಆಕೆಯ ಮನೆಯವರು ಇದನ್ನ ಸಂಭ್ರಮಿಸ್ತಿದ್ದಾರೆ. ಆದ್ರೀಗ ಭಾಗ್ಯ ದಿಢೀರಂತ ಕೋಟ್ಯಾಧಿಪತಿ ಆಗಿದ್ದಾಳೆ. ಈಗ ಆಕೆಯ ಲುಕ್ ಕಂಪ್ಲೀಟ್ ಚೇಂಜ್ ಆಗಿದೆ. ಮನೆ ಉಳಿಸಿಕೊಂಡ ಖುಷಿಯಲ್ಲಿ ಭಾಗ್ಯ ಮನೆಯವರು ಇರ್ತಾರೆ. ಇದೇ ಖುಷಿಯಲ್ಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಭಾಗ್ಯಳನ್ನ ಹೊಗಳ್ತಿರ್ತಾರೆ. ಆದ್ರೆ ಸುಂದ್ರಿ ಮಾತ್ರ ಅವಳ ಲೋಕದಲ್ಲೇ ತೇಲಾಡ್ತಿದ್ದಾಳೆ. ಭಾಗ್ಯ ಇದೇ ತರ ಸಂಪಾದನೆ ಮಾಡಿದ್ರೆ ಹೇಗಿರುತ್ತೆ ಅಂತ ಮನೆಯವರ ಮುಂದೆ ಹೇಳಿದ್ದಾಳೆ. ಸುಂದ್ರಿ ಇಮ್ಯಾಜಿನೇಷನ್ ನಲ್ಲಿ ಭಾಗ್ಯ ಕೋಟ್ಯಾಧಿಪತಿ ಆಗಿರ್ತಾಳೆ. ಅತ್ತೆ ಸೊಸೆ ಇಬ್ರು ದುಬಾರಿ ಬೆಲೆಯ ಸೀರೆ, ಒಡವೆ, ಕೂಲಿಂಗ್ ಗ್ಲಾಸ್ ಧರಿಸಿರ್ತಾರೆ. ಭಾಗ್ಯ ಕೈಯಲ್ಲಿ ಹಣದ ಸೂಟ್ ಕೇಸ್ ಇಟ್ಕೊಂಡು ಬರ್ತಿರ್ತಾಳೆ. ಅಲ್ಲಿ ತಾಂಡವ್ ಭಾಗ್ಯ ಗೆಲುವು ಕಂಡು ಅಳುತ್ತಾ ನಿಂತಿರ್ತಾನೆ. ತಾಂಡವ್ ಮುಂದೆ ಬಂದು ನಿಲ್ಲುವ ಭಾಗ್ಯ ಆ ಸೂಟ್ ಕೇಸನ್ನ ಅವನಿಗೆ ನೀಡಿ, ಈ ಮನೆ ಇನ್ಮುಂದೆ ನನ್ನದು, ಈ ಮನೆಯನ್ನು ನಾನು ಖರೀದಿಸುತ್ತೇನೆ ಅಂತ ಹೇಳಿದ್ದಾಳೆ. ಅಷ್ಟೊತ್ತಿಗೆ ಪೂಜಾ ಆಕೆಯನ್ನು ಎಚ್ಚರಿಸಿ ಇದೆಲ್ಲ ಇಮ್ಯಾಜಿನೇಷನ್ ಮಾಡಲು ಮಾತ್ರ ಖುಷಿ, ಆದರೆ ರಿಯಾಲಿಟಿಗೆ ಮಾತ್ರ ಬಹಳ ಕಷ್ಟ ಅಂದಾಗ ಸುಂದ್ರಿ ಹಾಗೇನೂ ಆಗೋದಿಲ್ಲ. ಭಾಗ್ಯ ಖಂಡಿತವಾಗಿಯೂ ಉತ್ತಮ ಸ್ಥಾನಕ್ಕೆ ಹೋಗ್ತಾಳೆ, ಅದನ್ನು ನೀನು ನೋಡ್ತೀಯ ಅಂತ ಹೇಳ್ತಾಳೆ. ಇತ ಭಾಗ್ಯ ಸುಂದ್ರಿ ಬಳಿ ರಿಯಾಲಿಟಿಯನ್ನ ಹೇಳ್ತಾಳೆ. ಬಳಿಕ ಸುಂದ್ರಿ ಸುಮ್ಮನಾಗ್ತಾಳೆ. ಇದೀಗ ಸೀರಿಯಲ್ ನೋಡಿದ ವೀಕ್ಷಕರು ಮಾತ್ರ ನಾನಾ ಕಾಮೆಂಟ್ ಮಾಡ್ತಿದ್ದಾರೆ. ಸುಂದ್ರಿ ಸರಿಯಾಗಿ ಹೇಳಿದ್ದಾಳೆ. ಭಾಗ್ಯ ಬಾನೆತ್ತರಕ್ಕೆ ಬೆಳಿತಾಳೆ. ತಾಂಡವ್ಗೆ ಶ್ರೇಷ್ಠ ಸಹವಾಸ ಸಾಕಾಗುತ್ತೆ. ಅವಳ ಕಾಟ ತಡ್ಕೊಳಕ್ಕಾಗದೆ ವಾಪಸ್ ಬಂದೇ ಬರ್ತಾನೆ. ಭಾಗ್ಯ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾನೆ ಅಂತ ಕೆಲವರು ಕಾಮೆಂಟ್ ಮಾಡಿದ್ದಾರೆ. ಸೊ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.